ಲವ್ ಜಿಹಾದ್ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕಿಡಿಕಾರಿದ್ರೆ, ಮತ್ತೊಂದು ಕಡೆ ಡ್ರಗ್ ಮಾಫಿಯಾ ಲಿಂಕ್ ಅನ್ನು ಕೊಟ್ಟಿದೆ ವಿಎಚ್ಪಿ. ಹಾಗಾಗಿ ಸೋಮವಾರ ಕಾರ್ಕಳದಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಹಿಂದೂ ಪರ ಸಂಘಟನೆಗಳು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಒಂದು ಕಡೆ ಇದು ಲವ್ ಜಿಹಾದ್ ಇರಬಹುದು ಅಂತ. ಹೌದು, ಈಗ 3 ತಿಂಗಳಿಂದ ಅವರಿಬ್ಬರು ಪರಿಚಯದಲ್ಲಿದ್ದರು ಅಂತಂದರೆ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರಾ? ಯಾಕೆಂದರೆ ಆತ ಕರೆದ ತಕ್ಷಣ ಈಕೆ ಹೋಗಿದ್ದಾಳೆ ಅಂತಂದರೆ ಇರಬಹುದು, ಲವ್ ಜಿಹಾದೇ ಇರಬಹುದು. ತನಿಖೆ ಆಗಬೇಕು ಅದ್ರ ಬಗ್ಗೆ. ನನಗನ್ಸುತ್ತೆ ಇದು ಮೇಲ್ನೋಟಕ್ಕೆ 2 ಜನರ ಬಂಧನ ಆಗಿದ್ದರೂ ಕೂಡ ಪೊಲೀಸ್ ಇಲಾಖೆ ಒಂದು ದಿಟ್ಟ ಕ್ರಮವನ್ನು ಈ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ತೆಗೆದುಕೊಳ್ಬೇಕಾಗಿದೆ. ನಾಗರಿಕ ಸಮಾಜ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳುವಂಥ ಪ್ರಶ್ನೆ ಇಲ್ಲ, ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಯುವತಿಯರನ್ನು ಗುರಿಯಾಗಿಟ್ಟುಕೊಂಡು ಈ ರೀತಿಯಾದಂಥ ಘಟನೆಗಳು ಮತ್ತೆ ಪುನರಾವರ್ತನೆ ಆಗ್ತಾ ಇರುವಂಥದ್ದು ಅತ್ಯಂತ ಆತಂಕಕ್ಕೀಡಾಗಿರುವಂಥ ಸಂಗತಿ. ಮತ್ತು ಇದೊಂದು ಪೂರ್ವಯೋಜಿತವಾದಂಥ ಕೃತ್ಯ ಅಂತ ನನಗನ್ಸುತ್ತೆ. ಯಾಕೆಂದರೆ ಅಮಲು ಪದಾರ್ಥವನ್ನು ಖರೀದಿ ಮಾಡಿರುವಂಥದ್ದು, ಯುವತಿಯನ್ನು ಸಂಜೆ ಮಾತಾಡಿಸಿ ಆಕೆಯನ್ನು ಕಾರಿನ ಮುಖಾಂತರ ಅಪಹರಣವನ್ನು ಮಾಡಿರುವಂಥದ್ದು, ಇವೆಲ್ಲವೂ ಕೂಡ ಯಾರೋ ಒಬ್ಬರು ಇಬ್ಬರಿಂದ ಮಾಡುವಂಥ ಕೃತ್ಯಗಳಲ್ಲ, ಒಂದು ಪೂರ್ವಯೋಜಿತವಾಗಿ ನಡೆದಿದೆ. ನಾವು ಈ ಹಿಂದೆ ಲವ್ ಜಿಹಾದ್ ಅನ್ನುವಂಥ ಶಬ್ದವನ್ನು ಬಳಸಿ ಜಾಗೃತರಾಗಬೇಕು ಅನ್ನುವಂಥದ್ದು ಏನು ಹೇಳ್ತಾ ಇದ್ವಿ, ಬಹುಶಃ ಈ ಘಟನೆಯು ಕೂಡ ಅದಕ್ಕೆ ತಳುಕು ಹಾಕ್ಕೊಳ್ತಾ ಇದೆ ಅಂತ ನಂಗೆ ಅನಿಸುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ಉಗ್ರವಾದಂಥ ಕ್ರಮವನ್ನು ಇವತ್ತು ತೆಗೆದುಕೊಳ್ಬೇಕಾಗಿದೆ. ಯಾರು ತಪ್ಪಿತಸ್ಥಿದ್ದಾರೆ ಆ ಇಡೀ ಗ್ಯಾಂಗನ್ನು ಇವತ್ತು ಪತ್ತೆ ಹಚ್ಚಿ ದಿಟ್ಟ ಕ್ರಮವನ್ನು ಎಲ್ಲ ಆರೋಪಿಗಳ ಮೇಲೆ ಸರ್ಕಾರ ತೆಗೆದುಕೊಳ್ಬೇಕು. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ. ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಕೇಸ್ ಮುಚ್ಚಾಕ್ತಾರೆ. ಇದು ಒಂದೇ ಕಡೆ ಅಲ್ಲ, ಹಾವೇರಿಯಲ್ಲೂ ಆಯಿತು, ಹಿಂದೆ ಹುಬ್ಬಳ್ಳಿಯಲ್ಲಾಯಿತು, ಈಗ ಕಾರ್ಕಳದಲ್ಲಾಗಿದೆ. ದಿನನಿತ್ಯ ಈ ಥರದ ಹಲ್ಲೆಗಳು. ಮಾತೆತ್ತರೆ ಅವರ MLA ಹೇಳಿದಾನಲ್ಲ, ಯಾರು, ಐವಾನ್ ಡಿಸೋಜ, ನಾವು ಇದನ್ನು ಬಾಂಗ್ಲಾದೇಶ ಮಾಡ್ತೀರಿ ಕರ್ನಾಟಕನ ಅಂತ ಹೇಳಿದಾರಲ್ಲ. ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅಲ್ಲಿ ಹಿಂದೂಗಳು ದೇವಸ್ಥಾನ ಹೆಂಗೆ ಹೊಡೆದ್ರು, ಹಿಂದೂಗಳ ಮೇಲೆ ಹೆಂಗೆ ಅತ್ಯಾಚಾರ ಮಾಡಿದ್ರು, ಹಿಂದೂಗಳನ್ನ ಹೆಂಗೆ ಕೊಲೆ ಮಾಡಿದ್ರು, ಹಂಗೆ ಮಾಡ್ತೀನಿ ಕರ್ನಾಟಕನ ಅಂತಾನೆ. ನನಗನ್ಸುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂಥ ನೈತಿಕ ಅಧಿಕಾರ ಕಾಂಗ್ರೆಸ್ ಅವರು ಕಳ್ಕೊಂಬಿಟ್ಟಿದ್ದಾರೆ. ಕಾರ್ಕಳದಲ್ಲಿ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಸಂಘಟನೆಗಳು ಪೊಲೀಸರ ವಿರುದ್ಧ ಒಂದು ಮನವಿಯನ್ನು ಕೊಟ್ಟಿರುವಂಥದ್ದು, ಒತ್ತಾಯವನ್ನು ಸರ್ಕಾರದ ಮುಂದೆ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು, ಆರೋಪಿಗಳನ್ನು ಬಂಧನ ಮಾಡಬೇಕು ಅನ್ನುವಂಥದ್ದು. ಸರ್, ಈಗ ನೀವು ಆಲ್ರೆಡಿ ಒಂದು ಸಾರಿ ಪೊಲೀಸರ ಮನವಿ ಮಾಡಿ ಆಯಿತು, ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕಳಿಸಿದ್ರಿ. ಅಂದರೆ ಈ ವಿಚಾರದಲ್ಲಿ ಸೂಕ್ತ ತನಿಖೆ ಆಗಬೇಕು, ಆರೋಪಿಗಳ ಬಂಧನ ಆಗಬೇಕು ಅಂತ. ನೋಡಿ, ಪೊಲೀಸ್ ಇಲಾಖೆ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಮತ್ತು 2 ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದಾರೆ. ಇನ್ನು ಒಬ್ಬ ಆರೋಪಿಯನ್ನು ಬಂಧಿಸೋದಕ್ಕೆ ಕ್ರಮವನ್ನು ಕೈಗೊಳ್ಳುತ್ತಾರೆ. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಎಲ್ಲರೂ ಕೂಡ ರೋಗದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇಲ್ಲ, ರೋಗಿಯ ಬಗ್ಗೆ ಮಾತ್ರ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಒಟ್ಟು ಘಟನೆ ನಮಗೆ ಏನು ಒಂದು ಮೋಟಿವ್ ಮಾಡುತ್ತೆ ಅಂತ ಕೇಳಿದರೆ, ಇಲ್ಲಿ ಕೇರಳದಲ್ಲಿ ಸೆಪ್ಟೆಂಬರ್ 2021ರಲ್ಲಿ ಪಾಲೈನ ಬಿಷಪ್, ಅವರ ಹೆಸರು ಜೋಸೆಫ್ ಕಲಾರಂಗಟ್ ಅಂತ ಹೇಳಿ, ಅವರೊಂದು ಹೇಳಿಕೆಯನ್ನು ಕೊಟ್ಟರು. ಕೇರಳದಲ್ಲಿ ಕೇವಲ ಲವ್ ಜಿಹಾದ್ ನಡೀತಾ ಇಲ್ಲ, ನಾರ್ಕೋಟಿಕ್ ಜಿಹಾದ್ ಕೂಡ ನಡೀತಾ ಇದೆ. ಅಂದರೆ ಯುವತಿಯರನ್ನು ಟಾರ್ಗೆಟ್ ಮಾಡಿ ಅವರಿಗೆ ಡ್ರಗ್ಸನ್ನು ಕೊಟ್ಟು ಅವರ ಅಶ್ಲೀಲ ಚಿತ್ರಗಳನ್ನು ಸೆರೆ ಹಿಡಿದು ಅವರನ್ನು ಆಮೇಲೆ ದುರುಪಯೋಗ ಮಾಡಿಕೊಳ್ಳುವಂಥ ದೊಡ್ಡ ಸಂಚು ನಡೀತಾ ಇದೆ. ನಾನು ಹೇಳ್ತಾ ಇರೋದಲ್ಲ, ಪಾಲೈನ ಬಿಷಪ್ ಹೇಳಿರುವಂಥ ಹೇಳಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಮಟ್ಟದಲ್ಲಿ ಸದ್ದು ಮಾಡಿತು. ಯಾಕಂದರೆ ಅವರು ಹೇಳ್ತಾರೆ, ನನ್ನ ಹತ್ತಿರ 60ರಿಂದ 70 ಪ್ರಕರಣಗಳು ನನ್ನ ಹತ್ತಿರ ಬಂದಿವೆ. ಇವತ್ತು ನಮ್ಮ ಕಾರ್ಕಳದಲ್ಲಿ ಸೇಮ್ ಅದೇ ರೀತಿಯ ಒಂದು ಪ್ರಕರಣ ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಇನ್ಸ್ಟಾಗ್ರಾಮ್ನಲ್ಲಿ ಯುವತಿಯನ್ನು ಪರಿಚಯ ಮಾಡಿಕೊಳ್ತಾನೆ, ಆನಂತರ ಆಕೆಗೆ ಡ್ರಗ್ಸನ್ನು ಕೊಟ್ಟು ಅವಳನ್ನು ಲೈಂಗಿಕವಾಗಿ ದುರುಪಯೋಗ ಮಾಡಿಕೊಂಡಿದ್ದಷ್ಟೇ ಅಲ್ಲದೆ ತನ್ನ ಗೆಳೆಯರನ್ನು ಕರೆಸಿ ಅವರ ಜೊತೆ ಕೂಡ ಆ ಹೆಣ್ಣಿನ ಜೊತೆ ಮಿಸ್ಬಿಹೇವನ್ನು ಮಾಡಿದ್ದಾರೆ. ಇದೊಂದು ಸಾಮೂಹಿಕ ಅತ್ಯಾಚಾರ. ಇದನ್ನು ಅದೇ ರೀತಿಯಾಗಿ ಪೊಲೀಸರು ಇದನ್ನು ಪ್ರಕರಣವನ್ನು ದಾಖಲಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಆರೋಪಿಗಳು ಎಲ್ಲೂ ಕೂಡ ಬಚಾವಾಗದ ರೀತಿಯಲ್ಲಿ ಇಲಾಖೆ ಕಠಿಣವಾಗಿ ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಸಂತ್ರಸ್ತೆ ಯಾರಿದ್ದಾರೆ ಅವಳು ದಲಿತ ಸಮುದಾಯಕ್ಕೆ ಸೇರಿದಂಥ ಹಿಂದುಳಿದ ಬೋವಿ ಸಮುದಾಯಕ್ಕೆ ಸೇರಿದಂಥ ಅವಳ ತಾಯಿ. ಸಂಘಟನೆಯವರ ಮಾತುಗಳು. ಅವ್ರು ಹೇಳ್ತಾ ಇರೋ ಪ್ರಕಾರ ಡ್ರಗ್ ಮಾಫಿಯಾ ಕೇರಳದಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಕಾರ್ಕಳಕ್ಕೂ ಕಾಲಿಟ್ಟಿದೆ ಅಂತಕ್ಕಂಥ ಮಾಹಿತಿ. ಸೊ ಇದೇನೋ ಬಿಯರ್ನಲ್ಲಿ ಮಾದಕ ವಸ್ತುವನ್ನು ಬೆರೆಸಿ ಕುಡಿಸಿದ್ರು ಅಂತಂದ್ರಲ್ಲ, ಅದ್ರ ಬಗ್ಗೆನೂ ಕೂಡ ಎನ್ಕ್ವೈರಿ ಆಗಬೇಕು. ಅದಕ್ಕೆ ಮೆಡಿಕಲ್ ಟೆಸ್ಟ್ ಆಗಬೇಕು ಅಂತ ಹೇಳಿದ್ದು. ಆ ಮೆಡಿಕಲ್ ಟೆಸ್ಟ್ ಆದಾಗ ಕಂಪ್ಲೀಟಾಗಿ ಗೊತ್ತಾಗುತ್ತೆ ದೇಹದ ಒಳಭಾಗ ಏನಿದೆ, ಕೇವಲ ಮದ್ಯ ಸೇವನೆ ಆಗಿದೆಯಾ, ಇನ್ನೇನಾದರೂ ದೇಹಕ್ಕೆ ಸೇರಿದೆಯಾ, ಉದ್ದೇಶಪೂರ್ವಕವಾಗಿ ಮಾಡಿದಾರಾ, ಎಲ್ಲ ವಿಚಾರಗಳು ಗೊತ್ತಾಗಬೇಕು. ನೆರೆಯ ರಾಜ್ಯದ ಕೆಲವೊಂದು ಇಂಥ ವಿಷ
ವರ್ತುಲ ನಮ್ಮ ರಾಜ್ಯದಲ್ಲೂ ಹುಟ್ಕೊಳ್ಳೋದಕ್ಕೆ ಬಿಡಬಾರ್ದು. ಹಾಗಾಗಿ ಪೊಲೀಸರು ಈ ವಿಚಾರದಲ್ಲಿ ಎಷ್ಟು ಕಠಿಣವಾದ ಕ್ರಮ ತಗೋತಾರೆ, ಹೇಗೆ ಇದಕ್ಕೆ ಕಡಿವಾಣ ಹಾಕ್ತಾರೆ, ಅದನ್ನು ನೋಡಬೇಕು ರಾಜ್ಯದ ಜನ.